ಫುಲ್ ಫಿಯರ್ಲೆಸ್ ಬ್ಯಾಟಿಂಗ್ ಆಡಾಕತ್ತಾರ ರಾಜಸ್ಥಾನದವ್ರು. ಅವನ 4 ಓವರಿಗೆ ಆಲ್ರೆಡಿ 46 ರನ್, ಇನ್ನೊಂದು 6 ಹೋಯ್ತು, 52 ರನ್. ಸ್ಕೋರ್ ಬೋರ್ಡ ನೋಡಾಕತ್ತಿಲ್ಲ, ಜಡ್ಯಾಕತ್ತಾರ ಸೊಳ್ಳೆ ಮಕ್ಳು. ಪವರ್ ಪ್ಲೇವರೆಗೂ ಜಡೀತಾರ. ಆಮೇಲೆ ಒಂದು ವಿಕೆಟ್ ಬಿತ್ತಂದ್ರೆ ಮ್ಯಾಚ್ನ ಟರ್ನ್ ಮಾಡ್ಕೋಬಹುದು. ಪವರ್ ಪ್ಲೇ ಐತೆ ಅಂತ ಹೊಡ್ಯಾಕತ್ತಾರ. ಎಷ್ಟೊಂದು ಅವನವನ 30 ಯಾರ್ಡ್ ಸರ್ಕಲ್ ಹೊರಗೆ ಹೋಗಿ ಬಾಲ್ ಬಿದ್ದೈತಿ. ಅದ 30 ಪವರ್ ಪ್ಲೇ ಒಳಗೆ ಹಿಂಗೆ ಬ್ಯಾಟಿಂಗ್ ಮಾಡಾಕತ್ರ ಹೇಳ್ತೀನಿ ನಾನು. ಕ್ಯಾಚ್ ಕೊಟ್ಟ ಔಟ್ ಹಾಕಾರಿ ಅವ್ರು. ಅವನವನ ಒಂದು ವಿಕೆಟ್ ಬೇಕು, ಒಂದು ವಿಕೆಟ್ ಬಿದ್ರೆ ಅವನವನ ಮ್ಯಾಚ್ ನಮ್ಮ ಕಡೆನೆ. ಯಸ್ ಯಸ್ ಕ್ಲೀನ್ ಬೋಲ್ಡ್. ಯಸ್ ಅವನೇ ಹೇಳಿಲ್ಲ, ಒಂದು ವಿಕೆಟ್ ಬಿತ್ತಂದ್ರೆ ಮ್ಯಾಚ್ ಇದ್ರಾಕೈತೆ ಅಂತ ಹೇಳಿ. ಏನು ಹೇಳ್ತಿ ಕೊಡಪ್ಪ, ಇನ್ನೊಂದು ವಿಕೆಟ್ ಬಿಡ್ಬೇಕು ಪವರ್ ಪ್ಲೇ ಒಳಗೆ. ಇನ್ನೊಂದು 2 ವಿಕೆಟ್ ಬಿತ್ತಂದ್ರೆ ಮಿಡಲ್ ಓವರ್ನ್ಯಾಗ ಪಿಚ್ ಸ್ಲೋ ಆಕೈತಿ. ಫುಲ್ ಬೌಲಿಂಗ್ ಕಂಟ್ರೋಲ್ ತೊಗೊಂಡು ಅವನ ಚಲೋ ರನ್ಲೆ ವಿನ್ ಆಗ್ಬೋದು ನಾವು. ಅವನು ಹೊಡ್ಯಾಕತ್ತಾರ ಲಾಸ್ಟ್. ಅವನವನು ಓವರ್ ಐತಿ ಪವರ್ ಪ್ಲೇದಾಗ. ಎಷ್ಟು ರನ್ ಬರ್ತೈತೆ ಅಂತಂದ್ರೆ ಅವನವನ ಜಾಶ್ ಹೇಜಲ್ವುಡ್ಡಿಗೆ ಅವನವನು 2 6 2 4 1 6 ಹೊಡೆದ. ಫಸ್ಟ್ ಬಾಲ್ ಡಾಟು, 2 ಬಾಲ್ 4 6. ಅವನೊಂದು ಪವರ್ ಪ್ಲೇದಾಗ ಫುಲ್ ಡಾಮಿನೇಟ್ ಮಾಡಾಕತ್ತಾರ ಅವನವನು ರಾಜಸ್ಥಾನದವ್ರ ಬೈ. ಅದಕ್ಕೆ ಹೇಳಿದ್ದು 210 ಭಾಳ ಇಂಪಾರ್ಟೆಂಟ್ ಅವನವನು ಅಂತೇಳಿ. 200ಕಿನ್ನ ಕಡಿಮೆ ಬಂದಿದ್ರು ಅವನವನು ಯಾವ ಪರಿ ಕಷ್ಟ ಆಗೋದು ಗೊತ್ತಾನೆ. ಈಗ 200 ಮೇಲೆ ಅನ್ನೈತೆ ಒಂಥರ ಇನ್ನೊಂದು ಸ್ವಲ್ಪ ಅವ್ರ ಮೇಲೆ ವಾಪಸ್ ನಾವು ಪ್ರೆಷರ್ ಹಾಕಬಹುದು ಅನ್ನೋ ಒಂದು ಇದನ್ನೈತಿ. ಎಸ್ ಕ್ಯಾಚ್ ಇಟ್. ಯಸ್ ಫಕ್ ಆಫ್. ಯಸ್ ಅವನ ಯಶಸ್ವಿ ಜೈಸ್ವಾಲ್ ಗಾನ್. ಶಫರ್ಡ್ ಕ್ಯಾಚ್ ಹಿಡ್ದ ಅವನ. ಹೇಳಿಲ್ಲ ನಾನು, ಪವರ್ ಪ್ಲೇ ಒಳಗೆ ಇನ್ನೊಂದು ವಿಕೆಟ್ ಬೇಕು. ಈ ಪವರ್ ಪ್ಲೇ ಮುಗಿಯೋದ್ರೊಳಗೆ 2 ವಿಕೆಟ್ ಹಾಕ್ಬೇಕಂತೇಳಿ. ಈಗ ಮಿಡಲ್ ಓವರ್ ಸ್ಲೋ ಆಕೈತಿ. ಇಬ್ಬರು ಹೊಸ ಬ್ಯಾಟ್ಸ್ಮನ್ ಬಂದಾರ ಪಿಚ್ಗೆ. ಅವನವ್ನು ಇವ್ರನ್ನಂತೂ ಕಟ್ಟಾಕ್ಬಿಡ್ಬೇಕು, ರನ್ ಹೊಡ್ಯಾಕೆ ಬಿಡಬಾರ್ದು ಸುಳ್ಳೆ ಮಕ್ಕಳಿಗೆ. ಎಸ್ ಅವನವನ ಮ್ಯಾಚ್ ವಿನ್ ಆಗ್ತೀವಿ ನಾವು ಈ ಮ್ಯಾಚ್ನ ಫಿಕ್ಸ್. ಇವ್ರು ಹೊಡೆಯೋದು ನೋಡಾಕತ್ತಿ, ಎಲ್ಲ ಬಾಲು ಎತ್ತತ್ತು ಹೊಡೆಯೋದು ನೋಡಿನ ಗೊತ್ತಾಯ್ತು ಅವನು ಇವ್ರದ್ದು ಚಟ್ಟ ಎತ್ತುತ್ತಾರೆ ಇಷ್ಟೊತ್ತಿಗೆ ಅಂಥೇಳಿ. ಜೈಸ್ವಾಲು ಗಾನು, ಆ ಯಂಗ್ಸ್ಟರ್ ವೈಭವ್ ಗಾನು. ಇನ್ನು ಹೊಸ ಬ್ಯಾಟ್ಸ್ಮನ್ ಬರ್ತಾರ ಅವನು ಇವ್ರನ್ನ ವಿಕೆಟ್ ಪ್ಲೇ ಮುಗಿದಾದ್ಮೇಲೆ ರಮೋರೆ ಶಫರ್ಡಿಗೆ ಹಾಕಿಕೊಟ್ರು ಬೌಲಿಂಗ್. ಅವ ಕರೆಕ್ಟಾಗೆ ಹಾಕ್ದ. ಎಕ್ಸ್ಟ್ರಾ ಬೌನ್ಸಿಂದ 2 ಆಗಿ ಅವನವನು 6 4 4 ಹೋಯ್ತು ಬೈ. ಶ್ರೇಯಸ್ ಶರ್ಮಾ ಬಂದಾನೀಗ. ಅವ ವಿಕೆಟ್ ಎತ್ತಿ ಕೊಡ್ಬೇಕು ಬೈ. ಓವರ್ ತಾಯಿನ ಹಾಡ 7 ಓವರಿಗೆ 97 ರನ್ ಹೊಡೆದಾರ ಅವನವನ. ಎಕ್ಸ್ಟ್ರಾ ರನ್ಸ್ ಅವನವನು ಹೋಗ್ಬಿಟ್ಟೈತಿ. 78 ಬಾಲಿಗೆ 120 ರನ್ ಹೊಡಿಬೇಕು ಅವ್ರು ಗೆಲ್ಲಾಕ ಬೈ. ವಿಕೆಟ್ಸ್ ಬೇಕು. ರೊಮೋರೆ ಶಫರ್ಡ್ ಚಲೋ ಆಗ್ದ ಬೈ. ಬಟ್ ಸ್ಟಿಲ್ ಅವನವನು ಎಡ್ಜ್ ಕಟ್ಕ ಆಗಿ ಅವನವನ 6 4 ಹೋದ್ವು. ಹಿಂದೆ ಹೊಡೆದ್ವು ಎಡ್ಜ್ ಕಟ್ಟಾಗಿ. ಬೈ ವಿಕೆಟ್ ಬೇಕು ಬೈ. ಸುಯೇಶ್ ಶರ್ಮಾ ಬೌಲಿಂಗ್ ಹಾಕಾಗತ್ತಾನೀಗ. ಸುಯೇಶ್ ಶರ್ಮಾ ಓವರ್ನಾಗ ಇನ್ನು ಒಂದು ವಿಕೆಟ್ ಬರಲಿ ಅವನ ಮ್ಯಾಚ್ ಮತ್ತೆ ವಾಪಸ್ ನಮ್ಮ ಕಡೆ ಬರ್ತೈತಿ. ಈ ಬೈ ರನ್ ಐತಿ, ಅದಕ್ಕೆ ಇನ್ನೂ ಸ್ವಲ್ಪ ಪ್ರೆಷರ್ ಅವ್ರ ಕಡೆನೇ ಐತಿ. ಬಟ್ ವಿಕೆಟ್ ಎತ್ತು ಕೊಡ್ಬೇಕು ಬೈ ಸುಯೇಶ್ ಶರ್ಮಾ. ಬೈ 6 ಹೋಯ್ತು ಬೈ. 6 ಸುಯೇಶ್ ಶರ್ಮಾ ವಿಕೆಟ್ ಹತ್ತಿತ್ತಾನೆ ಅಂತಂದ್ರೆ ಅವನು ಹಡ ಅವನು 6 ಹೋಯ್ತು. ಎಡ್ಜ್ 4 ಹೊಂಟಾವ್ ಬೈ. ಅವ್ರಿಗೆ ಹೊಡ್ಯಾಕ ಆಗವಲ್ದು ಅವನ ಆದರೂ ಎಡ್ಜಾಗ 4 ಹೊಂಟಾವ್. ತಾಯಿನ ಹಡ ಏನಿದೆ ಅವನು ಬರೀ ಎಡ್ಜಿಂದ 4 6 ಹೊಂಟಾವ್ ಅವನ. ಬೈ 200 ರನ್ಸ್ ಅದಾವ ಬೈ. ಬಟ್ ವಿಕೆಟ್ ಎತ್ತಬೇಕಪ್ಪ. ಹಿಂಗೆ ಲಕ್ಕಿ ರನ್ಸ್ ಹೊಂಟ್ರ ಅವನು ಕಷ್ಟ ಆಕೈತಿ ಲಾಸ್ಟ್ ಮ್ಯಾಚ್ವರೆಗೂ. 78 ಬಾಲಿಗೆ 170 ರನ್. 120 ರನ್ ಬೇಕಿತ್ತು 78 ಬಾಲಿಗೆ. ಈಗ 72 ಬಾಲಿಗೆ 107 ರನ್ ಬೇಕು ಬೈ. ಛೀ 18-19 ರನ್ ಬಂದ್ಬಿಡ್ತಾವ ಅವನು. ಬೈ ಕುರ್ನಾಲ್ ಪಾಂಡ್ಯ ಕೊಟ್ಟಾರಿ ಓವರ್ ಬೈ. ಚಿನ್ನಸ್ವಾಮಿಗೆ ಇಷ್ಟು ದಿನ ಪರ್ಫಾರ್ಮ್ ಮಾಡಿಲ್ಲ, 3 ಮ್ಯಾಚ್ ಆಯ್ತು. ಈ ಮ್ಯಾಚ್ ಆದರೂ ಪರ್ಫಾರ್ಮ್ ಮಾಡಿ ಬೈ ಪ್ಲೀಸ್. 9 ಬಾಲಿಗೆ 22 ರನ್ ಹೊಡೆದನ್ ಪರಾಕ್ ಹುಚ್ಚೋಡ ಮಗ. ಬರೀ ಎಡ್ಜ್ ಆಗಿ ಕುರ್ನಾಲ್ ಪಾಂಡ್ಯ ಬಂದನ್ ಬೈ. ಅವ್ರವ್ರು ವಿಕೆಟ್ ಎತ್ತಿತ್ತಾರ ಏನು ಮಾಡ್ತಾನಪ್ಪ ಅವ. Here, catch. Oh. Yes.
ಯಸ್ ರಿಯಾನ್ ಪರಾಗ್ ಪಾನ್ ಪರಾಗ್ ಔಟ್ ಆದ. ಯಸ್ ಯಸ್ ಬೈ 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 ಡಿಜ್ಗ್ಯಾ ಬೇಕಿತ್ತು ಬೈ ಬೈ ಅಬ್ಬಾ ವಿಕೆಟ್ ಹೋತು ಬೈ ಬೈ. ಒಂದು ಕಡೆ ರನ್ ಸೋಡೆ ಆತರ ಬೈ, ಇನ್ನೊಂದು ಕಡೆ ದನ್ ವಿಕೆಟ್ ಬೀಳಲಿ ಬೈ ಪ್ಲೀಸ್. ಒಂದು 50 ರನ್ನಿಂದ ಗೆಲ್ರಿಪ್ಪ. ಅವನನ್ನು ಮುಂಬೈ ಇಂಡಿಯನ್ಸ್ ಅವನು ನಿಮ್ಮನ್ನು ದಾಟಿ ಮುಂದೆ ಹೋಗ್ಬಿಟ್ಟೈತಿ. ಮೂರು ಥರ್ಡ್ ಪೊಸಿಷನ್ದಾಗ ಐತಿ, ನಾವು 4th ಪೊಸಿಷನ್ದಾಗ ಅದೇವಿ. ಮುಂಬೈ ಇಂಡಿಯನ್ಸ್ ರನ್ ರೇಟ್ನು ನಾವು ದಾಟಬೇಕು, ಪಾಯಿಂಟ್ಸ್ನು ನಾವು ದಾಟಬೇಕು. ಪ್ಲೀಸ್ 50 ರನ್ನಿಂದ ಗೆಲ್ಲಬೇಕು. ಆ್ಯಂಡ್ ವಿಕೆಟ್ ತೆಗಿರಿಪ್ಪ ಜಲ್ದಿ ಪ್ಲೀಸ್. ವಿಕೆಟ್ ಎತ್ತು ಕೊಟ್ಟಾನೆ ಕುರ್ನಾಲ್ ಪಾಂಡ್ಯ ಬೈ. ಇಲ್ಲಿಂದ ನಾನು ಹೇಳ್ದಂಗೆ ವಿಕೆಟ್ ಬಿತ್ಕೊಂತ ಹೋಗ್ಬೇಕು ರೆಗ್ಯುಲರ್ ಇಂಟರ್ವಲ್ ಆಗಿ. ಇನ್ನು ಅವ್ನು ಕೊಡೋಕ್ಕಾಗಂಗಿಲ್ಲ. ಎಲ್ ಬಿಡು ಎಸ್ 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 ಅವನವನು ಬೈ. ಧ್ರುವ್ ಜುರೇಲ್ ಬ್ಯಾಟಿಂಗ್ ಕಟ್ ಆಗೈತೆ ಬೈ. ಬ್ಯಾಟಿಂಗ್ ಎಡ್ಜ್ ಆಗೈತೆ ಅಂತೇಳಿ ಕಾನ್ಫಿಡೆಂಟ್ ಆಗಿ DRS ತಗೊಂಡ ಬೈ. ಏನಕ್ಕೈತಿ ಬೈ ಮ್ಯಾಚ್. ಬ್ಯಾಟಿಂಗ್ ಕಟ್ಟಾಗೈತೆ. ಓ ಬೈ ಸ್ವಲ್ಪ ಕಟ್ಟಾದಂಗೆ ಕಾಣಿಸ್ತೈತು. ಪ್ಲೀಸ್ ಕಣ್ರು ಔಟ್ ಆಗಲಿ, ಇದು ಔಟ್ ಆಗಲಿ ಪ್ಲೀಸ್ ಔಟ್ ಆಗಲಿ. ಅಯ್ಯೋ ನಾಟ್ ಔಟ್ ಅಲ್ಲ ಔಟ್ ಅಲ್ಲ. ಇನ್ನೊಂದು ವಿಕೆಟ್ ತೆಗೆದ್ಬಿಡ್ಲಿ ಪ್ಲೀಸ್. ಇನ್ನೊಂದು ವಿಕೆಟ್ ಎತ್ಬಿಡ್ರಿ ಪ್ಲೀಸ್ ಬೈ. ವಿಕೆಟ್ ಬಿಡ್ಬೇಕು. ಈ ಬಾಲೇ ಬಿದ್ದುಬಿಡ್ಲಿ ವಿಕೆಟ್. ಅಯ್ಯೋ ಬಿಡ್ಲಿಲ್ಲ, ಡಾಟ್ ಆತು ಬೈ. ಮ್ಯಾಚ್ ನಿಯರ್ ಹೊಂಟೈತೆ ಬೈ. 46 ಬಾಲಿಗೆ 77 ರನ್ ಬೇಕು ಬೈ. ಮ್ಯಾಚ್ ಭಾಳ ನಿಯರ್ ಹೊಂಟೈತಿ. ಟಕ ವಿಕೆಟ್ ಎತ್ತಲಿಲ್ಲ ಅಂದ್ರೆ ಕಷ್ಟ ಆಕೈತೆ ಬೈ. ನನ್ನ ಮಕ್ಕಳು ನಿಂತಾರ. ಅವ್ನು 3 ವಿಕೆಟ್ ಹೋಗ್ಯಾವು. ಜುರೇಲು ಮತ್ತು ರಾಣಾ ನಿಂತ್ಕೊಂಡು ಆಟಾಡಕತ್ತಾರ ಬೈ. ಒಂದು ಬಿಗ್ ಓವರ್ ಏನಾತಂದ್ರೆ RCB ಕಡೆಯಿಂದ ಮ್ಯಾಚ್ ಕೈಯಿಂದ ತಪ್ಪಾಗಿ ಶುರು ಆಕೈತು. ಈ ಮ್ಯಾಚ್ ವಿನ್ ಆಗೋದು ಭಾಳ ಇಂಪಾರ್ಟೆಂಟ್ ಕಣ್ರು. ಹೋಮ್ ಗೇಮು, ಈ ಮ್ಯಾಚ್ ವಿನ್ ಆಗಬೇಕು. ನಾವು ಏನು ಮಾಡತ್ತಾರೆ ಇವರು RCBದವರು. 45 ಬಾಲಿಗೆ 76 ರನ್ ಬೈ. ವಿಕೆಟ್ ಬೇಕು ಬೈ. ಭಾಳ ಸ್ಟ್ರಿಕ್ಟ್ ಬಾಲಿಂಗ್ ಮಾಡ್ಬೇಕು ಬೈ. ಇನ್ನು ಉಳಿದಿರೋ 7.3 ಓವರ್ಸ್ನಾಗ ಈ ಮ್ಯಾಚ್ ವಿನ್ ಆಗ್ಬೇಕಂದ್ರೆ ದೇವಾ ಒಂದು ವಿಕೆಟ್ ಇನ್ನೊಂದು ವಿಕೆಟ್ ಬರಲು. ಕುರ್ನಾಲ್ ಪಾಂಡ್ಯ ವಾಪಸ್ ಬಂದಾನ ಬೌಲಿಂಗಿಗೆ ಬೈ. 2 ಓವರ್ 11 ರನ್ನ ಕೊಟ್ಟಾನವ. 2 ಬಾಲ್ ಡಾಟ್ ಮಾಡ್ದ. ಒಂದು ವೈಡ್ ಒಂದು ಲೆಗ್ ಬೈಸ್ ಥರ ಆಗ್ತದೀಗ ಬೈ. ಭಾಳ ಕ್ಲೋಸ್ ಹೊಂಟೈತಿ ಗೇಮ್. 1-2 ವಿಕೆಟ್ ಕಂಟಿನ್ಯೂ ಆಗಿ ಬಿದ್ದರೆ ಮ್ಯಾಚ್ ಫುಲ್ ನಮ್ಮ ಕಡೆ ಬರ್ತೈತಿ ಈಗ. ಅದಾದಮೇಲೆ ನಮ್ದು ಕ್ಯಾಚ್ ಯಸ್ ಭುವನೇಶ್ವರ್ ಕುಮಾರ್ ಫಸ್ಟ್ ಕ್ಯಾಚ್. ಅದನ್ನ ಹಿಂಗಾತು ಕ್ಯಾಚ್ ಇದಾಗ ಹೋಗಿ ಆಮೇಲೆ ಕ್ಯಾಚ್ ಹೊಡೆದ್ನಪ್ಪ. ಸ್ಪಿನ್ನರ್ಸ್ ವಾಪಸ್ ತೊಗೊಂಬರಕತ್ತಾರ ಮ್ಯಾಚ್ನ RCBಗೆ. ಆಸ್ ಅ ಕಾಮೆಂಟೇಟರ್ ಹೇಳ್ದಂಗೆ ಬೈ. ಕ್ಯಾಚ್ ಬಿಟ್ಟಿದ್ದ ಕೈಯಾಗಿಂದ ಹೋಗಿ ಇಲ್ಲೈತೆ ನೋಡಿ ಕ್ಯಾಚ್ ಓ ಬೈ. ಸ್ಟಿಲ್ 39 ಬಾಲಿಗೆ 72 ರನ್ ಬೇಕು ಬೈ. ಫುಲ್ ಡಾಟ್ ಹಾಕಬೇಕು ವಿಕೆಟ್ ಅದು ಬೈ. ಪ್ರೆಷರ್ ಅಂತೂ ಮುಕ್ಳರೆ ಹಾಕ್ಬೇಕು. 20 ಬಾಲಿಗೆ ಒಂದು 60 ರನ್ ಇರ್ಬೇಕು. ಬಾಲ್ 60 ರನ್ ಇರ್ಬೇಕು. 20 ಬಾಲಿಗೆ 60 ರನ್ ಇರ್ತೈತಿ. ಹಂಗೆ ಚಲೋ ಹಾಕ್ಬೇಕು ಬೈ. 3 ಓವರ್ ಬೆಸ್ಟ್ ಬಾಲ್ ಹಾಕಿ ವಿಕೆಟ್ ಎತ್ತಬೇಕು ಬೈ. ಅಂದ್ರೆ ಸ್ವಲ್ಪ ಗೆಲ್ಲೋ ಚಾನ್ಸಸ್ ಇನ್ನೂ ಜಾಸ್ತಿ ಆಕೈತಿ. ರೆಗ್ಯುಲರ್ ಇಂಟರ್ವೆಲ್ ಆಫ್ ವಿಕೆಟ್, ಡಾಟ್ ಬಾಲ್ಸ್ ಬೇಕು ಬೈ. ಇಲ್ಲಾಂದ್ರೆ ಮತ್ತು ಮ್ಯಾಚ್ ಹಿಂಗೆ ಆಗತ್ತೆ. ಮ್ಯಾಚ್ ಡೀಪ್ ಆಗಿ ಟಫರ್ ಆಗತೈತೆ ಬೈ. 25 ಬಾಲಿಗೆ 48 ರನ್ ಬೇಕು ಬೈ. ಹತ್ರ ಹೊಂಟೈತಿ ಮ್ಯಾಚ್. 2 6 ಹೊಡೆಸ್ಕೊಂಡೆ. ಸುರೇಶ್ ಒಂದು ಲಾಸ್ಟ್ ಬಾಲಿಗೆ ಒಂದು 6 ಹೊಡೆಸ್ಕೊಂಡೆ. ಶಾರ್ಟ್ ಬಾಲ್ ಹಾಕಿ. ಕುರ್ನಾಲ್ ಪಾಂಡ್ಯ ಒಂದು ಶಾರ್ಟ್ ಬಾಲ್ ಹಾಕಿ 6 ಹೊಡೆಸ್ಕೊಂಡ ಬೈ. ಪ್ರೆಷರ್ ಒಂಥರ ಈ ಕಡೆ ಬಂದಂಗೆ ಆಗ್ಬಿಡ್ತು ಬೈ. 25 ಬಾಲ್ 48 ರನ್ ಬೇಕು ಬೈ. ಈ ಬಾಲ್ ಲಾಸ್ಟ್ ಬಾಲ್ ಪಟ್ ಅಂತ ವಿಕೆಟ್ ಹೋಗ್ಬಿಡ್ಲಿ.
ಬೈ 4 ಓವರ್ ಐತಿ. ಆ 4 ಓವರ್ದಾಗ ಹೇಸಲ್ವುಡ್ ಮತ್ತು ಬೂಯಿನ ಹಾಕಿ ಬೂಯಿ ಮತ್ತು ಯಶ್ ದಯಾಲ್ ಹಾಕಿನ ಮ್ಯಾಚ್ ಮುಗಿಸ್ಬೇಕು. ಉಫ್ ಬೈ ಈ ಕೊನೆ ಬಾಲ್ ಒಂದು ವಿಕೆಟ್. ಅಯ್ಯೋ ಛೇ 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 ಛೇ. ಅಯ್ಯೋ 1 ಸೆಕೆಂಡ್ ಹಿಂದೆ ಮುಂದೆ ಆಗಿದ್ರೆ ವಿಕೆಟ್ ರನ್ಔಟ್ ಆಗಿರೋದು ಬೈ. ಛೇ 1 ಸೆಕೆಂಡ್ ಫಾಸ್ಟಾಗಿ